ಬ್ಲಡಿ ಬೆಗ್ಗರ್ ಕರ್ಮ ಅನ್ನೋ ಪದಕ್ಕೆ ಇದರಲ್ಲಿ ಅರ್ಥ ಸಿಗುತ್ತೆ. ಇದರಲ್ಲಿ ಇರೋ ಅವ್ರ ಆ್ಯಕ್ಟಿಂಗ್, ಅವರ ಬಾಡಿ ಲ್ಯಾಂಗ್ವೇಜ್ ಸಖತ್ತಾಗಿದೆ. ಸಿಂಪಲ್ ಆ್ಯಂಡ್ ಎಮೋಷ್ನಲ್ ಆಗಿರುವ ಈ ಪ್ಲಾಟ್ನ ಹಿಡ್ಕೊಂಡು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಆ ಬಂಗ್ಲೆ ಒಳಗಡೆ ಬಂದ ಮೇಲೆ ಅದರಲ್ಲಿ ಬರುವ ಪ್ರತಿಯೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ನೋಡುವಾಗ ಇಂಟ್ರೆಸ್ಟ್ ಅಂತೂ ಮೂಡಿಸುತ್ತೆ. ಆ್ಯಂಡ್ ಇದ್ರ ಪ್ಲಾಟ್ ಒಬ್ರದ್ದು ತಿಥಿ ಊಟ ಇರುತ್ತೆ. ಅದಕ್ಕೆ 25 ಜನ ಬೆಗ್ಗರ್ಸ್ ಬೇಕು. ಕೊನೆಗೊಬ್ನು ಕಮ್ಮಿ ಆಗಿರ್ತಾನೆ. ಅಲ್ಲಿ ಇವನು ಸಿಗ್ತಾನೆ, ಕರ್ಕೊಂಡು ಹೋಗ್ತಾರೆ. ಊಟ ಮಾಡೋಕೆ ಹೋಗಿರೋ ಇವನು ಆ ಮನೆ ನೋಡಿ ಊಟದ ಮೇಲೆ ಆಲೋಚನೆ ಹೋಗುತ್ತೆ. ಒಂದಷ್ಟು ಸಮಯ ಆದ್ಮೇಲೆ ಇರೋಕಾಗದೆ ಆ ಬಂಗ್ಲೆ ಒಳಗಡೆ ಹೋಗ್ತಾನೆ. ಇನ್ನು ಆ ಮನೇಲಿದ್ದಂತ ಒಂದಿಬ್ರು ಆ ಮನೆಗೆ ಫೇಕ್ ವಾರಸುದಾರನನ್ನ ಹುಡುಕ್ತಿರ್ತಾರೆ. ಅದೇ ಸಮಯದಲ್ಲಿ ಇವನು ಒಳಗಡೆ ಹೋಗಿ ಅವ್ರಿಗೆ ಸಿಕ್ ಬೀಳ್ತಾನೆ. ಅವ್ರು ಇವನನ್ನ ಚೆನ್ನಾಗಿ ರೆಡಿ ಮಾಡಿ ಆ ಬಂಗ್ಲೆಯ ವಾರಸಂತರ ಆಕ್ಟ್ ಮಾಡು ಅಂತ ಹೇಳ್ತಾರೆ. ಇನ್ನು ಆ ಮನೇಲಿ ಉಳಿದಿರೋರು ಸೈಕೋ ಫ್ಯಾಮಿಲಿ ತರ ಇರ್ತಾರೆ. ಇದ್ರ ಪ್ಲಾಟ್ ಅವನಲ್ಲಿಗೆ ಗೊತ್ತಿಲ್ಲದೆ ಹೋಗಿರ್ತಾನೆ. ಬಟ್ ಆ ಮನೆಯಲ್ಲಿರೋರಿಗೆ ಇವನಿಗೆ ಸಂಬಂಧ ಇರುತ್ತೆ. ಆ ಬಂಗ್ಲೆಯಲ್ಲಿ ಬೇರೆ ಬೇರೆ ತರಹದ ಪಾತ್ರಗಳು, ಅವರ ಮಾತುಗಳು, ಆ ಬಂಗ್ಲೆಯ ಇನ್ನರ್ ಲೊಕೇಶನ್ಸ್, ಕರ್ಮ ಎಂಬ ಕಾನ್ಸೆಪ್ಟ್ ಹೊಸದಾಗಿ ತೋರಿಸಿದ್ದಾರೆ. ಬೋರ್ ಅಂತೂ ಆಗೋದಿಲ್ಲ. ಈ ಚಿತ್ರದ ನಟ ಕೆವಿನ್ ಅವರ ಮೊದಲನೇ ಸಿನಿಮಾಗಳು ಆ್ಯಂಡ್ ಈ ಸಿನಿಮಾ ನೋಡಿದ್ರೆ ತುಂಬಾ ಡಿಫ್ರೆನ್ಸಸ್ ನೋಡ್ಬೋದು. ಓಕೆ ದೇವರು, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.